ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಜಗತ್ತಿನಲ್ಲಿ ಕೋಟ್ಯಾಂತರ ಪ್ರೇಮಿಗಳನ್ನು ಹಾಗೂ ಪ್ರೇಮ ಕಥೆಗಳನ್ನು ನೋಡಿದ್ದೇವೆ ಹಾಗೂ ಕೇಳಿದ್ದೇವೆ. ಆದರೆ ಇಂದು ಜಗತ್ತಿನ ಅತಿ ಶ್ರೇಷ್ಠ ಹಾಗೂ ಪವಿತ್ರವಾದ ಪ್ರೇಮ ಕಥೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಆ ಪ್ರೇಮಿಗಳು ಮತ್ತಾರೂ ಅಲ್ಲ, ಪ್ರೀತಿ ಎಂಬ ಹೆಸರಿಗೆ ಮೂಲ ಆಗಿರುವ ರಾಧಾಕೃಷ್ಣ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದೇ ಇದೆ, ಎಲ್ಲ ಪ್ರೇಮಿಗಳು ರಾಧಾಕೃಷ್ಣರಂತೆಯೇ ನಮ್ಮ ಜೋಡಿಯೂ ಇರಬೇಕೆಂಬುದು ಎಲ್ಲರ ಆಸೆ. ಸ್ನೇಹಿತರೆ, ಶ್ರೀ ವಿಷ್ಣುದೇವ ಶ್ರೀಕೃಷ್ಣನ ಅವತಾರ ಎತ್ತಲು ಕಾರಣವೇನು? ರಾಧಾಕೃಷ್ಣರ ಪ್ರೇಮ ಹೇಗಿತ್ತು ಹಾಗೂ ಅಸಲಿಗೆ ಕೃಷ್ಣ ರಾಧೆಯನ್ನ ಯಾಕೆ ಮದುವೆಯಾಗಲಿಲ್ಲ ಮತ್ತು ಶ್ರೀಕೃಷ್ಣ 16,000 ಸ್ತ್ರೀಯರನ್ನ ಮದುವೆಯಾಗಲು ಕಾರಣವೇನು ಹಾಗೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲು ಶ್ರೀ ವಿಷ್ಣುದೇವ ಕೃಷ್ಣನ ಅವತಾರವನ್ನೇಕೆ ಎತ್ತಿದ ಎಂದು ತಿಳಿಯೋಣ. ಸ್ನೇಹಿತರೆ, ಶ್ರೀ ವಿಷ್ಣುದೇವ ಪ್ರತಿಯುಗದಲ್ಲೂ ಜನರನ್ನ ಉದ್ಧಾರ ಮಾಡಲು ಹಾಗೂ ಧರ್ಮದ ಸಂರಕ್ಷಣೆ ಮಾಡಲು ಪ್ರತಿಯುಗದಲ್ಲಿಯೂ ಸಹ ಅವತಾರವನ್ನೆತ್ತುತ್ತಾನೆ. ಹಾಗೆಯೇ ದ್ವಾಪರ ಯುಗದಲ್ಲಿ ಆಗ ಬರೀ ದುಷ್ಟರ ದಬ್ಬಾಳಿಕೆಗಳು ಹೆಚ್ಚಿದ್ದವು ಹಾಗೂ ಇವರಿಂದ ಇತರ ಸಜ್ಜನರಿಗೂ ಹಾಗೂ ಜೀವಂತ ಜೀವಿಗಳಿಗೂ ತೊಂದರೆ ಆಗ್ತಾ ಇದ್ದ ಕಾರಣದಿಂದ ಈ ಭೂಮಿಯನ್ನ ದುಷ್ಟರನ್ನ ಸಂಹರಿಸಿ ರಾಕ್ಷಸತ್ವವನ್ನ ಸಮತೋಲನ ಮಾಡಲು ಶ್ರೀ ಭಗವಾನ್ ವಿಷ್ಣುದೇವ ಕೃಷ್ಣನ ಅವತಾರವನ್ನೆತ್ತುತ್ತಾನೆ. ಹಾಗೂ ಸ್ನೇಹಿತರೆ, ವಿಷ್ಣುದೇವ ಕೃಷ್ಣನ ಅವತಾರವನ್ನೇ ಎತ್ತಲು ಇನ್ನೊಂದು ಮೂಲ ಕಾರಣವಿದೆ. ಅದೇನೆಂದರೆ ಮಧುರೆಯ ರಾಜನಾಗಿದ್ದ ಕಂಸನ ವಧೆಯನ್ನ ಮಾಡುವುದಾಗಿದೆ. ಹಾಗೂ ಸ್ನೇಹಿತರೆ, ಒಂದು ಸಲ ಅಶರೀರವಾಣಿಯೊಂದು ಕಂಸನ ಬಳಿ ನಿನ್ನ ಸಹೋದರಿಯೇ ಜನಿಸುವ ಮಗುವಿನಿಂದಲೇ ನಿನ್ನ ಮರಣವಾಗುತ್ತದೆ ಎಂದು ಸೂಚಿಸುತ್ತದೆ. ಅವನು ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ತನ್ನ ತಂಗಿಯಾದ ದೇವಕಿಯನ್ನ ಕೊಲ್ಲಲು ಮುಂದಾದಾಗ ಅದನ್ನು ತಡೆದ ವಸುದೇವ ತನಗೆ ಜನಿಸುವ ಪ್ರತಿ ಮಗುವನ್ನ ನಿನಗೆ ಅರ್ಪಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಕಂಸ ಅವರನ್ನು ಸೆರೆಮನೆಯಲ್ಲಿ ಇಡ್ತಾನೆ ಹಾಗೂ ಅವರಿಗೆ ಜನಿಸಿದ ಪ್ರತಿ ಮಗುವನ್ನ ರಾಕ್ಷಸ ಕಂಸ ತಕ್ಷಣ ಕತ್ತರಿಸುತ್ತಿದ್ದ. ಆಗ ಒಂದು ಸಲ ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣನ ಜನನ ಆಗುತ್ತದೆ. ಆಗ ತಕ್ಷಣ ಪ್ರಕೃತಿಯು ಮಾತನಾಡಲು ಶುರು ಮಾಡುತ್ತದೆ. ಅಂದರೆ ಭಾರೀ ಬಿರುಗಾಳಿ ಹಾಗೂ ಮಿಂಚು, ಗುಡುಗು, ಸಿಡಿಲು, ಮಳೆ ಎಲ್ಲದೂ ರಭಸವಾಗಿತ್ತು. ಆಗ ಇದರ ಅರಿವು ವಸುದೇವನಿಗಾಗುತ್ತದೆ. ನಂತರ ವಸುದೇವ ಆ ಮಗುವನ್ನ ಒಂದು ಬುಟ್ಟಿಯಲ್ಲಿ ಹಾಕಿ ಆ ಮಳೆಯಲ್ಲಿ ಹೊತ್ತೊಯ್ದು ಮಾತೆ ಯಶೋದೆಯ ಬಳಿ ಬಿಡುತ್ತಾನೆ. ಅಂದೇ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಆಕೆಯು ಪ್ರಜ್ಞೆ ತಪ್ಪಿ ನಿದ್ದೆಯಲ್ಲಿದ್ದಾಗ ಇತ್ತ ವಸುದೇವ ಕೃಷ್ಣನನ್ನ ಯಶೋದೆಯ ಬಳಿ ಇಟ್ಟು ಆ ಹೆಣ್ಣು ಮಗುವನ್ನ ತನ್ನ ಜೊತೆ ಸೆರೆಮನೆಗೆ ಹೋಯ್ತಾನೆ. ನಂತರ ಮಾರನೆಯ ದಿನ ವಿಷಯ ಕಂಸನಿಗೆ ಗೊತ್ತಾದಾಗ ಕಂಸ ಅದನ್ನು ಕೊಲ್ಲಲು ಹೊರಟಾಗ ಆ ಮಗುವು ಮಾಯವಾಗಿ ಅಶರೀರವಾಣಿಯ ರೂಪದಲ್ಲಿ ಕಂಸ ನಿನ್ನನ್ನು ಕೊಲ್ಲುವವನು ಬೇರೊಂದು ಕಡೆ ಬೆಳೆಯುತ್ತಿದ್ದಾನೆಂದು ಹೇಳುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣನ ಅಷ್ಟಮಿಯ ದಿನ ಜನಿಸಿದ್ದರಿಂದ ನಾವು ಇಂದು ಅದೇ ದಿನ ಕೃಷ್ಣಾಷ್ಟಮಿಯನ್ನು ಆಚರಿಸುತ್ತೇವೆ. ಸ್ನೇಹಿತರೆ, ಈಗ ರಾಧಾಕೃಷ್ಣರ ಪ್ರೇಮದ ಬಗ್ಗೆ ತಿಳಿಯೋಣ ಬನ್ನಿ. ಒಮ್ಮೆ ಯಶೋದೆಯ ಮನೆಗೆ ಬಂದ ನಾರದನು ಆಗ ಅವರಿಗೆ ಒಮ್ಮೆ ಕೃಷ್ಣನ ಪರಿವಾರವನ್ನು ನಿಮ್ಮ ಮನೆಗೆ ಕರೆದುಕೊಂಡು ಅವರಿಗೆ ಅತಿಥಿ ಸತ್ಕಾರ ಮಾಡಿ ಎಂದು ಹೇಳ್ತಾರೆ. ನಾರದ ಮುನಿಯ ಸಲಹೆಯಂತೆ ಅದೇ ರೀತಿ ಕೃಷ್ಣನ ಕುಟುಂಬವನ್ನು ಯಶೋಧ ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಸ್ನೇಹಿತರೆ, ಈಗ ರಾಧಾಕೃಷ್ಣರ ಮೊದಲನೇ ಭೇಟಿಯಾಗುತ್ತದೆ. ಹೀಗೆ ಮುಂದುವರೆದು ಅವರ ಜೊತೆಯಲ್ಲೇ ಬೆಳೆಯುತ್ತಾರೆ. ಹಾಗೆ ಅವರು ಒಬ್ಬರಿಗೊಬ್ಬರು ಪ್ರೀತಿಸಲು ಶುರು ಮಾಡ್ತಾರೆ. ಹಾಗೆ ಅಲ್ಲಿದ್ದ ಎಲ್ಲ ಗೋಪಿಕೆಯರಿಗೂ ಕೃಷ್ಣನ ಮೇಲೆ ಮನಸ್ಸಿತ್ತು. ಆದರೆ ಕೃಷ್ಣನಿಗೆ ಕೇವಲ ರಾಧೆಯ ಮೇಲೆ ಮನಸ್ಸಿತ್ತು. ಅವರಿಬ್ಬರ ಪ್ರೀತಿಯ ಸಮ್ಮಿಲನ ಹೀಗೆ ಆಗುತ್ತದೆ. ಹಾಗೂ ಆಗ ಅದೇ ಸಮಯದಲ್ಲಿ ಅವರಿಬ್ಬರ ವಿರಹ ಆಗುತ್ತದೆ. ಯಾಕೆಂದರೆ ಆಗ ಕೃಷ್ಣನು ಯೌವನಾವಸ್ಥೆಯಲ್ಲಿರುತ್ತಾನೆ. ಆಗ ಅವನಿಗೆ ಒಂದು ಮುಖ್ಯ ಕರ್ತವ್ಯವಿತ್ತು. ಅದೇನೆಂದರೆ ಕಂಸನ ವಧೆ ಮಾಡುವುದು. ಇದಕ್ಕಾಗಿ ಶ್ರೀಕೃಷ್ಣ ಹೊರಡಬೇಕಾಗಿ ಬರುತ್ತದೆ. ಆಗ ರಾಧೆ
ತನ್ನನ್ನು ಮದುವೆಯಾಗಿ ಜೊತೆಯಲ್ಲೇ ಕರೆದುಕೊಂಡು ಹೋಗುವಂತೆ ಕೇಳಿಕೊಳ್ತಾಳೆ. ಆಗ ಕೃಷ್ಣ ಆಕೆಗೆ ಬುದ್ಧಿವಾದವನ್ನು ಹೇಳ್ತಾನೆ. ನಾವಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಜನ್ಮ ತಾಳಿದವರು. ನಾವು ಎರಡು ದೇಹ ಆದರೂ ಆತ್ಮ ಒಂದೇ ಆಗಿದೆ ಹಾಗೂ ನಮ್ಮಿಬ್ಬರ ಆತ್ಮದ ಮಿಲನ ಎಂದೂ ಆಗಿದೆ. ಈ ಮದುವೆ ಎನ್ನುವುದು ಕೇವಲ ತಾತ್ಕಾಲಿಕ ಕ್ರಿಯೆ ಮಾತ್ರ ಎಂದು ಹೇಳ್ತಾನೆ. ಆಗ ರಾಧೆಗೂ ಇದರ ಅರಿವಾಗುತ್ತದೆ. ಆಗ ರಾಧೆ ಕೃಷ್ಣನನ್ನ ಮಧುರೆಗೆ ಕಳುಹಿಸಿಕೊಡ್ತಾಳೆ. ಸ್ನೇಹಿತರೆ, ಇದೇ ಕಾರಣದಿಂದಾಗಿ ಶ್ರೀಕೃಷ್ಣನು ರಾಧೆಯನ್ನ ಮದುವೆಯಾಗಲಿಲ್ಲ. ಹಾಗೂ ಇನ್ನೂ ಕೆಲವು ಜನ ಕೆಲವು ಪುರಾಣಗಳು ಬೇರೊಂದು ಕಾರಣಗಳನ್ನು ಹೇಳ್ತವೆ. ಅದೇನೆಂದರೆ, ಇತ್ತ ಶ್ರೀಕೃಷ್ಣ ಮಧುರೆಯಲ್ಲಿದ್ದಾಗ ರಾಧೆಯ ಮನೆಯವರು ಆಕೆಯ ವಿವಾಹವನ್ನು ಬೇರೊಬ್ಬನ ಜೊತೆ ನಿಶ್ಚಯಿಸಿರುತ್ತಾರೆ. ಇದರಿಂದ ಕೃಷ್ಣನಿಗೆ ರಾಧೆ ಸಿಗುವುದಿಲ್ಲ ಎಂದು ಸಹ ಹೇಳ್ತಾರೆ. ಸ್ನೇಹಿತರೆ, ಹೀಗೆ ಇಲ್ಲಿಗೆ ರಾಧಾಕೃಷ್ಣರ ಪ್ರೇಮಕತೆ ಮುಗಿಯುತ್ತದೆ. ಮುಂದುವರೆದು ಕೃಷ್ಣ 16,008 ಜನ ಸ್ತ್ರೀಯರನ್ನ ಮದುವೆಯಾಗಲು ಕಾರಣವೇನು ಅನ್ನೋದನ್ನು ನೋಡೋಣ ಬನ್ನಿ. ಒಮ್ಮೆ ನರಕಾಸುರ ಎಂಬ ರಾಕ್ಷಸ ಇವರೆಲ್ಲರನ್ನ ಬಂಧಿಸಿ ತನ್ನ ಅರಮನೆಯಲ್ಲಿ ಇಟ್ಟುಕೊಂಡಿದ್ದ. ಆಗ ಅವರು ತಮ್ಮನ್ನ ಪಾರು ಮಾಡುವಂತೆ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿದಾಗ ಕೃಷ್ಣನು ಈ ನರಕಾಸುರನನ್ನ ವಧಿಸುತ್ತಾನೆ ಹಾಗೂ ಅವರ ಮನೆಯವರಿಗೆ ಒಪ್ಪಿಸುತ್ತಾನೆ. ಆದರೆ ಇಷ್ಟು ದಿನ ಇವರು ಅವನ ಬಳಿ ಅರಮನೆಯಲ್ಲಿದ್ದ ಕಾರಣದಿಂದ ಇವರನ್ನ ಅವರು ಕರೆದುಕೊಳ್ಳಲು ನಿರಾಕರಿಸುತ್ತಾರೆ. ಆಗ ಶ್ರೀಕೃಷ್ಣನನ್ನ ಮೊರೆಯಿಟ್ಟ ಗೋಪಿಕೆಯರೆಲ್ಲರೂ ಶ್ರೀಕೃಷ್ಣ ವಿಧಿ ಇಲ್ಲದೆ ಮದುವೆಯಾಗುತ್ತಾನೆ. ಆದ್ದರಿಂದ ಈಗ ಎಲ್ಲ ಪುರಾಣಗಳು ಶ್ರೀಕೃಷ್ಣನಿಗೆ 16,008 ಜನ ಪತ್ನಿಯರಿದ್ದಾರೆ ಎಂದು ಎಲ್ಲ ಪುರಾಣಗಳು, ವೇದಗಳಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಹಾಗೂ ಅವರಿಗೆಲ್ಲ ಒಂದೇ ಒಂದು ಬೃಹತ್ ಅರಮನೆಯನ್ನು ನಿರ್ಮಿಸಿ ಅವರನ್ನು ಆ ಅರಮನೆಯಲ್ಲಿ ಇರಿಸುತ್ತಾನೆ. ಸ್ನೇಹಿತರೆ, ಕೃಷ್ಣನಿಗೆ ಇಷ್ಟು ಹೆಂಡತಿಯರಿದ್ದರೂ ಸಹ ನಾವು ಅಷ್ಟಮಿಯ ದಿನ ಕೃಷ್ಣನ ಜೊತೆ ರಾಧೆಯನ್ನೇ ಪೂಜೆ ಮಾಡ್ತೀವಿ. ಇದಕ್ಕೆ ಕಾರಣ ಏನೆಂದರೆ, ಸ್ನೇಹಿತರೆ, ಕೃಷ್ಣನಿಗೆ ಒಮ್ಮೆ ವಿಪರೀತ ತಲೆನೋವು ಉಂಟಾಗುತ್ತದೆ. ಈ ವಿಚಾರ ತಿಳಿದ ನಾರದ ಸ್ವಾಮಿಯ ಬಳಿಗೆ ಬರ್ತಾನೆ. ಆಗ ಸ್ವಾಮಿ, ನಿಮ್ಮ ಈ ತಲೆನೋವಿಗೆ ಯಾವುದೇ ದಾರಿ ಇಲ್ಲವೇ ಎಂದು ಕೇಳ್ತಾನೆ. ಆಗ ಶ್ರೀಕೃಷ್ಣ, ನನ್ನ ಪತ್ನಿಯರಲ್ಲಿ ಯಾರಾದರೂ ಒಬ್ಬರು ತಮ್ಮ ಪಾದದ ಧೂಳನ್ನು ನನ್ನ ಹಣೆಗೆ ಒರೆಸಿದರೂ ಇದು ಸಾಧ್ಯವಾಗುತ್ತದೆ ಎಂದು ಹೇಳ್ತಾರೆ. ಆದರೆ ಇದರ ಜೊತೆ ಅವರ ಪಾಪ ಹಾಗೂ ಪುಣ್ಯದ ಕರ್ಮಗಳೆಲ್ಲವೂ ಸಹ ಶ್ರೀಕೃಷ್ಣನಿಗೆ ಬರುತ್ತವೆ. ಇದರಿಂದ ಯಾರೂ ಸಹ ತಮ್ಮ ಪುಣ್ಯದ ಫಲಗಳನ್ನು ಹಂಚಲು ಬಯಸುವುದಿಲ್ಲ. ಆದರೆ ಈ ವಿಷಯ ತಿಳಿದ ರಾಧಾ ತಕ್ಷಣ ಅಲ್ಲಿಗೆ ಬಂದು ತನ್ನ ಪಾದದ ಧೂಳನ್ನು ಕೃಷ್ಣನ ಹಣೆಗೆ ಒರೆಸುತ್ತಾಳೆ. ತಕ್ಷಣ ನಂತರ ಕೃಷ್ಣನ ತಲೆನೋವು ಮಾಯವಾಗುತ್ತದೆ. ಹೀಗೆ ರಾಧಾಳ ಪಾಪಕರ್ಮಗಳು ಹಾಗೂ ಪುಣ್ಯದ ಫಲಗಳೆಲ್ಲವೂ ಕೃಷ್ಣನಿಗೆ ದೊರೆಯುತ್ತವೆ. ಈ ಕಾರಣದಿಂದಲೇ ರಾಧಾಕೃಷ್ಣರನ್ನ ಪವಿತ್ರ ಪ್ರೇಮಿಗಳೆಂದು ಕರೆಯುತ್ತಾರೆ. ಸ್ನೇಹಿತರೆ, ನೀವು ಕೂಡ ಒಬ್ಬ ಪ್ರೇಮಿಯಾಗಿದ್ದರೆ ಅಥವಾ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಕಾಮೆಂಟ್ನಲ್ಲಿ ರಾಧೆ ರಾಧೆ ಎಂದು ಬರೆಯಿರಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ಕಲಿತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.